ಬಿಎಂಟಿಸಿ ಚಾಲಕರ ಕಾರಣಕ್ಕೆ ಅವರ ಅಜಾಗರೂಕತೆ ಕಾರಣಕ್ಕೆ ವಿಪರೀತವಾಗಿ ಆಕ್ಸಿಡೆಂಟ್ಗಳಾಗ್ತಾ ಇರುವಂತಹ ಪ್ರಕರಣ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಅವರ ರೀಲ್ಸ್ ಹುಚ್ಚು. ರಾತ್ರೋರಾತ್ರಿ ಸ್ಟಾರ್ ಆಗಬೇಕು, ಫೇಮಸ್ ಆಗಬೇಕು ಅನ್ನುವಂತಹ ಹುಚ್ಚು. ಹಾಗಾದರೆ ಇದನ್ನು ಬಿಡಿಸುವಲ್ಲಿ ಅಧಿಕಾರಿಗಳು ಏನು ಹೆಜ್ಜೆ ಇಟ್ಟಿದ್ದಾರೆ ನೋಡೋಣ. ಬಿಎಂಟಿಸಿ ಚಾಲಕರಿಗೆ ಹೆಚ್ಚಾದ ರೀಲ್ಸ್ ಹುಚ್ಚು. ಬಸ್ ಡ್ರೈವಿಂಗ್ ಮಾಡುತ್ತಲೇ ಚಾಲಕರಿಂದ ಮಂಗನಾಟ. ಬಸ್ ಚಾಲಕರಿಂದ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ. ನಗರದಲ್ಲಿ ಇತ್ತೀಚೆಗೆ ಬಿಎಂಟಿಸಿ ಬಸ್ಗಳ ಅವಾಂತರ ಒಂದೆರಡಲ್ಲ. ಇತ್ತೀಚಿನ ದಿನಗಳಲ್ಲಿ ದಿನಕ್ಕೊಂದು ರೀತಿ ಬಿಎಂಟಿಸಿ ಬಸ್ಗಳಿಂದ ಅಪಘಾತಗಳು ನಡೆಯುತ್ತಲೇ ಇವೆ. ಇದಕ್ಕೆ ಮುಖ್ಯ ಕಾರಣ ಏನು ಎಂಬುದು ಕಡೆಗೂ ಬಯಲಾಗಿದೆ. ಬಿಎಂಟಿಸಿ ಚಾಲಕರಿಗೆ ಇರುವ ರೀಲ್ಸ್ ಹುಚ್ಚಾಟದಿಂದಲೇ ಅಪಘಾತಗಳು ಹೆಚ್ಚಾಗಿವೆ ಎಂಬ ಆಘಾತಕಾರಿ ಸುದ್ದಿ ಇದೀಗ ಬಯಲಾಗಿದೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರಿಗೆ ರೀಲ್ಸ್ ಗೀಳು ಹೆಚ್ಚಾಗಿದ್ದು, ಡ್ರೈವಿಂಗ್ ಮಾಡುತ್ತಲೇ ಕ್ಯಾಮೆರಾಗೆ ಪೋಸ್ ಕೊಟ್ಟು ರೀಲ್ಸ್ ಮಾಡ್ತಿದ್ದಾರೆ. ಇದರಿಂದ ಬಸ್ನಲ್ಲಿರುವ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಈ ಬಗ್ಗೆ ಸಿಬ್ಬಂದಿಗಳಿಗೆ ಬಿಎಂಟಿಸಿ ಅಧಿಕಾರಿಗಳು ಎಲ್ಲಾ ಬಸ್ ಚಾಲಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕರ್ತವ್ಯದ ಸಮಯದಲ್ಲಿ ಹಾಗೂ ಕರ್ತವ್ಯದ ಜಾಗಗಳಲ್ಲಿ ವಿಡಿಯೋಗಳನ್ನ ಮಾಡುವುದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವುದಕ್ಕೆ ನಿಗಮದಲ್ಲಿ ಅವಕಾಶವಿಲ್ಲ. ಈ ನಿಯಮಗಳನ್ನ ಉಲ್ಲಂಘಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರು ಡಿಪೋ ಒಳಗೆ, ಬಸ್ನೊಳಗೆ ಬಸ್ ಡ್ರೈವಿಂಗ್ ರೀಲ್ಸ್ ಮಾಡ್ತಿದ್ದಾರೆ ಎಂಬುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಈ ಬಗ್ಗೆ ನಗರದ ಎಲ್ಲಾ ಬಿಎಂಟಿಸಿ ಚಾಲಕರಿಗೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಬಿಎಂಟಿಸಿ ಚಾಲಕರ ರೀಲ್ಸ್ ಹುಚ್ಚಾಟಕ್ಕೆ ಆಕ್ರೋಶ. ಇವರು ಚಾಲಕರ ಅಥವಾ ಸಿನಿಮಾ ನಟರ ಎಂದು ಕಿಡಿ. ನಗರದಲ್ಲಿ ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ನಲ್ಲಿ ಗುತ್ತಿಗೆ ಆಧಾರದಲ್ಲಿ ಚಾಲಕರು ಕಾರ್ಯನಿರ್ವಹಿಸುತ್ತಾರೆ. ಬಿಎಂಟಿಸಿ ಅಧಿಕಾರಿಗಳಿಗೆ ಈ ಚಾಲಕರ ಮೇಲೆ ಯಾವುದೇ ಹಿಡಿತವಿಲ್ಲ. ಹೀಗಾಗಿ ಎಲ್ಲಂದರಲ್ಲಿ ರೀಲ್ಸ್ ಮಾಡುತ್ತಾ ನಿಗಮದ ನಿಯಮಗಳನ್ನ ಉಲ್ಲಂಘಿಸುತ್ತಿರುವುದು ತಿಳಿದು ಬಂದಿದೆ. ಈ ಬಗ್ಗೆ ಬಿಎಂಟಿಸಿ ಸಂಸ್ಥೆಗೆ ಸಾರ್ವಜನಿಕರಿಂದ ನೂರಾರು ದೂರುಗಳು ಬಂದಿವೆ. ಈ ಹಿನ್ನೆಲೆಯಲ್ಲಿ ನಿಗಮದಲ್ಲಿ ಕೆಲಸ ಮಾಡುವ ಯಾವ ಸಿಬ್ಬಂದಿಗಳು ಕೂಡ ರೀಲ್ಸ್ ಮಾಡದಂತೆ ಮೌಖಿಕವಾಗಿ ಎಚ್ಚರಿಕೆ ನೀಡಲಾಗಿದೆ. ಎಚ್ಚರಿಕೆಯ ಬಳಿಕವೂ ಹುಚ್ಚಾಟ ನಡೆಸಿದರೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಇನ್ನು ಈ ರೀಲ್ಸ್ ಗಳಿಗೆ ನೆಟ್ಟಿಗರು ವ್ಯಂಗ್ಯದ ಮೂಲಕವೇ ಆಕ್ರೋಶ ಹೊರಹಾಕಿದ್ದಾರೆ. ಬಸ್ ಲೇಟ್ ಆಗಿ ಬರೋದಕ್ಕೆ ಕಾರಣ ಸಿಬ್ಬಂದಿಗಳು ರೀಲ್ಸ್ ಮಾಡ್ತಿರೋದು ಅಂತ ಕಿಡಿಕಾರುತ್ತಿದ್ದಾರೆ. ಅದೇನೇ ಆಗ್ಲಿ, ಈ ರೀಲ್ಸ್ ಹುಚ್ಚಾಟ ಬಿಟ್ಟು ಪ್ರಯಾಣಿಕರ ಸುರಕ್ಷತೆಗೆ ಗಮನ ಕೊಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.